ಪ್ರಭಾಕರ್ ಕಾಮತ್ರೆ ಈಗ ದೂರ ಮುಂಬೈಗೆ ಹೋಗಬೇಕು ಹೌದು. ಅಥವಾ ಬೆಂಗಳೂರಿಗೆ ಹೋಗಬೇಕು, ಆ ವ್ಯವಸ್ಥೆಗಳು ಹೇಗಿತ್ತು ಆ ಸಂದರ್ಭದಲ್ಲಿ? ಒಂದೆಂದು ಹೇಳಿದ್ರೆ ಎಲ್ಲೂ ಹೋಗ್ಬೇಕಿದ್ರೆ ಕಾರ್ಕಳದಿಂದ ಕುಂದಾಪುರದವರಿಗೆ ಮಂಗಳೂರಿಗೆ ಹೋಗ್ಬೇಕಿದ್ರೆ ಅವರು ಕಾರ್ಕಳಕ್ಕೆ ಬರಬೇಕು. ನಮ್ಮ ಕ್ಷೇತ್ರದಿಂದ ಬ್ರಿಡ್ಜ್ಗಳು ದೊಡ್ಡ ನದಿಗಳಿಲ್ಲ, ಸಣ್ಣ ಸಣ್ಣ ಬ್ರಿಡ್ಜ್ ಮಾತ್ರ ಇತ್ತು ಬೇರೆ ಇಲ್ಲ. ಮುಲ್ಕಿಯಿಂದ ಮತ್ತೆ ಯಾರಿಗೂ ಇಲ್ಲ, ಅದು ಹೊಡೆದಲ್ಲೇ ಹೋಗ್ಬೇಕು. ಕಾರ್ಕಳದಲ್ಲಿ ಮೂಡುಬಿದಿರೆಯಿಂದ ಮಾತ್ರ ಮಂಗಳೂರಿಗೆ ರಸ್ತೆ. ನೀವು ಕುಂದಾಪುರದಿಂದ ಬರಲಿ, ಗಚ್ಚಿಮುಖದಿಂದ ಬರಲಿ, ಯಾವುದೇ ಊರಿನ ಮಂಗಳೂರಿಗೆ ಹೋಗ್ಬೇಕಿದ್ರೆ ಕಾರ್ಕಳ ಮೂಡುಬಿದಿರೆ ಆಗಿ ಮಂಗಳೂರಿಗೆ ಹೋಗ್ತದೆ. ಕೋಸ್ಟ್ ಲೈನ್ ಹೋಗ್ಲಿಕ್ಕೆ ಆಗೋದಿಲ್ಲ, ಬ್ರಿಡ್ಜ್ಗಳಿಲ್ಲ. ಅದೆಲ್ಲ ಮತ್ತೆ ಇಲ್ಲಿ ಇದ್ರೆ ನಮ್ಮ ಇದು ಉಂಟಲ್ವಾ ದೋಣಿ, 2 ದೋಣಿ ಹಾಕಿ, ಹೌದು, ಬಾರ್ಜೆ ಬಾರ್ಜೆಯಲ್ಲಿ ಹಾಕಿ ಕಾರುಗಳು ಅಂತ ಸಾಗರು, ಅದು ಬಾರ್ಜಲ್ಲಿ ಅದರಲ್ಲೇ ಹೋಗ್ಬೇಕು. ಸೀದಾ ಹೋಗುವಂಥದ್ದಿಲ್ಲ. ಕಾರ್ಕಳ ಅಂತೇಳಿ ಬೊಂಬೈಗೆ ಹೋಗೋರು ಇದೇ ದಾರಿಯಲ್ಲಿ ಹೋಗ್ಬೇಕು. ಯಾಕಂದ್ರೆ ಯಾರಿಗೆ ವ್ಯವಸ್ಥೆ ಮತ್ತೆ ಸರಿ ಎಲ್ಲ ಅಲ್ಲಿಂದ ಕಾರ್ಕಳ ಬಂದು ಕಾರ್ಕಳದಿಂದ ಸೋಮೇಶ್ವರ ಘಾಟಿಗೆ ಹೋಗ್ಬೇಕು, ಆಗುಂಬೆಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಘಟ್ಟದ ಅದ್ರ ಮೇಲೆ ಬಸ್ ಹೋಗುದಿಲ್ಲ. ಟ್ಯಾಕ್ಸಿ ಅಂತ ಹೇಳಿದ್ರೆ ಅದು ಒಂದು 7 ಸೀಟರ್ ಟ್ಯಾಕ್ಸಿಗಳು ಅಲ್ಲಿರೋದು. ಸೋಮೇಶ್ವರ ಬಸ್ ಸ್ಟ್ಯಾಂಡ್ ಎಲ್ಲ 7 ಸೀಟರ್ ಟ್ಯಾಕ್ಸಿಗಳು ಇದ್ದಾವೆ, 8-10. ಅಲ್ಲಿ ಹೋಗುವ ಬೊಂಬೈಗೆ ಹೋಗುವ ಜನ ಕಂಡಾಪಟ್ಟು ಸಾಗುವ ಸಮೇತ. ಕಡಿಮೆ ಬಗ್ಗೆ ಒಂದು 20-25 ಟ್ಯಾಕ್ಸಿಗಳಾದ್ರು ಸಹ ಅದು ಸಹ ಕಂಡಾಪಟ್ಟೆ ಅದ್ರಲ್ಲಿ ರಶ್, ಅದಕ್ಕೆ ಸಹ ಕ್ಯೂ ಹೋಗ್ಬೇಕು. ಅದೆಲ್ಲ ಹೊರ್ಕೊಂಡು ಆಗುಂಬೆಗೆ ಬಿಡ್ತಾರೆ. ಆಗುಂಬೆಯಿಂದ ವಾಪಸ್ ಹರಿಹರಕ್ಕೆ ಬಸ್, ಹರಿಹರಕ್ಕೆ ಅಲ್ಲಿಂದ ಮತ್ತೆ ಹೋಗ್ಬೇಕು ಬಸ್. ಮತ್ತೆ ಯಾವ್ದ್ರಲ್ಲಿ ಹೋಗ್ತಾ ಇದ್ರು? ಟ್ರೈನ್ ಇರೋದು ಅಲ್ಲಿಂದ ಹರಿಹರದಿಂದ. ಹಾಗಾಗಿ ಹರಿಹರ ಇಲ್ಲಿ ಸ್ವಲ್ಪ ಪ್ರಖ್ಯಾತ ಯಾಕಂತ ಹೇಳಿದ್ರೆ ಅದು ಮುಂಚೆ ನೀವು ಒಂದು 55 ಮುಂಚೆ ಬೊಂಬೈ ಮತ್ತೆ ರೋಡ್ ಶುರು ಆದದೆಲ್ಲ 56 ನಂತರ ರೈಲು ವ್ಯವಸ್ಥೆ ಇತ್ತು. ಹಾಗಾಗಿ ರೈಲು ವ್ಯವಸ್ಥೆ ಇತ್ತು. ರೈಲು ಬೇಕು, ನಾವು ಕಾರ್ಕಳದಿಂದ ಹರಿಹರಕ್ಕೆ ಹೋಗ್ಲೇಬೇಕು, ಯಾರೇ ಆಗ್ಲಿ ಅದು. ಕುಂದಾಪುರದವರು ಅದೇ ರೀತಿ ಈಗ ಕಾರ್ಕಳದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಏನು ವ್ಯವಸ್ಥೆ ಇತ್ತು? ಕಾರ್ಕಳದಿಂದ ಬೆಂಗಳೂರಿಗೆ ಹೋಗುದು ಅದು ಅಷ್ಟೊತ್ತಿಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಬೆಂಗಳೂರು ನಮ್ಗೆ ಇದೇ ನಮ್ದು ರೂಟಿನ ಮಂಗಳೂರು, ಕುಂದಾಪುರ, ಶಿವಮೊಗ್ಗ, ಹರಿಹರಕ್ಕೆ ಹೋಗೋರು ಅಂತ ಹೇಳ್ತಾರೆ. ಮನೆಯಿಂದ ಹೋಗ್ತಿದ್ರು. ನಮ್ಗೆ ಬೊಂಬೈ ಕನೆಕ್ಷನ್ ಇತ್ತು, ಬ್ಯಾಂಗ್ಳೂರ್ ಕನೆಕ್ಷನ್ ಹೇಳಿ ಯಾವಾಗ ಇರ್ಲಿಲ್ಲ. ಆಗಲೇ ಹೋಗಿದ್ದೇವೆ, ಮೈಸೂರಿಗೆಲ್ಲ ಹೋಗಿದ್ದೇವೆ. ಈ ದಸರಾಕ್ಕೆಲ್ಲ ಅದು 1951 ಹೋಗಿದ್ದೇನೆ. ಮೈಸೂರಿಗೆ ಹೋಗಿದ್ದೇನೆ. ಮೈಸೂರು ರಾಜಸ್ಥಾನಗಳಲ್ಲ, ಅಲ್ಲೆಲ್ಲ ರಸ್ತೆಗೆ ಯಾವ್ದು ತಂದ್ರೆ ನಮ್ಗೆ 100 ಅಡಿ ರಸ್ತೆ ಅಂತ ಹೇಳಿದ್ರು. ಆಗ 100 ಅಡಿ ರಸ್ತೆ ಅಂತ ಹೇಳಿದ್ರು, ಒಂದು ಭಾರಿ ಒಂದು ಆಶ್ಚರ್ಯ. ಅದು ಅಲ್ಲೇ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, 100 ಅಡಿ ರಸ್ತೆ ನೋಡ್ಬೇಕಿದೆ. ಬೆಂಗಳೂರಲ್ಲಿ ಇಲ್ಲ. ಹೌದು. ಮತ್ತೆ ಒಳ್ಳೆ ಶಿಸ್ತು, ಒಂದು ಒಳ್ಳೆ ಒಂದು ಊರಾಗ ಮೈಸೂರೇ. ಇದು ಒಂದು ದೊಡ್ಡ ಒಂದು ಆಸ್ಥಾನ ಊರು ಸಹ ಅದೇ ರೀತಿ ಇತ್ತು. ನಾವು ಮೈಸೂರಿಗೆ ಹೋಗಿದ್ದೆ. ಅದೆಲ್ಲ ನಾವು ಹೋಗುದು ಘಾಟಿಯಲ್ಲಿ, ಚಾರ್ಮಾಡಿ ಘಾಟಿ, ಅಲ್ಲಿಂದ ಹೋಗ್ಬೇಕಿತ್ತು. ಹೌದು, ಚಾರ್ಮಾಡಿ ಘಾಟಿಯಿಂದ ಹೋಗುವಂಥದ್ದು.